ಅವರು ಈಗ ನಾವು ಹೇಳಬೇಕಿದ್ರೆ ಮತ್ತೊಂದು ವಿಚಾರ ಮಾಡಬೇಕು. ವೇದಿಕೆ ಕೆಲವು ಸಲ ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು ಅಂತ ಹೇಳ್ತಾರೆ, ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ. ಮತ್ತೆ ಗಂಡಾಂತರ ಇದ್ದದ್ದು ನಮಗೆ, ಯಾಕೆಂದ್ರೆ ವೇದಿಕೆಯಲ್ಲಿ ಹೆಚ್ಚಾಗಿ ಸಹಜವಾಗಿ ಜನಕ್ಕೆ ಖುಷಿಯಾಗುವ ರೀತಿ ಮಾತಾಡೋದು ಅದ್ಭುತವಾದ ಕಲೆ. ಅದು ಭಾಷಣದಲ್ಲೂ ಹೋದ್ರು ಮತ್ತೆ ವಿಷಯದಲ್ಲಿ ಆ ಅದ್ಭುತ ಕಲೆ ನನಗೆ ಗೊತ್ತಿಲ್ಲ. ನಾ ರಂಗಸ್ಥಳದಲ್ಲಿ ವೇಷ ಮಾಡಿದಾಗ ಏನಾದರೂ ಎದುರು ಪಾತ್ರಧಾರಿಗಳಿದ್ದಾಗ ನನಗೆ ಸುಲಭದಲ್ಲಿ ಮಾತಾಡಲಿಕ್ಕಾಗ್ತದೆ. ಹೀಗಿದ್ದರೆ ನಂಗೆ ಮಾತಾಡ್ಲಿಕ್ಕೆ ಭಾಳ ಕಷ್ಟ. ನನಗೆ ವಿಷಯ ಸಿಕ್ಕುವುದಿಲ್ಲ ಅಥವಾ ಒದ್ದಾಡ್ತೇನೆ. ನಾನೇನ ಅಂತ ಮಾತುಗಾರಲ್ಲ. ಒಂದಂತೂ ಸತ್ಯ, ಯಾರು ಏನು ಮಾತಾಡ್ತಾರೆ ಅನ್ನೋದು ಮುಖ್ಯವೇ ಅಲ್ಲ. ಮುಖ್ಯವಾದದ್ದು ಏನು ಅಂತಿದ್ರೆ, ಒಬ್ಬರು ಭಾಗವತರು ಧಾರೇಶ್ವರರು ಬಹಳ ಜನರಿಗೆ ಬೆಳೆಸಿದ್ದಾರೆ, ಅದ್ಭುತ ಯೋಗ್ಯತೆ ಇದ್ದವರು. ಹಾಗಿದ್ರೆ ನಾವು ಮಾಡಬೇಕಾದ್ದೇನು ಅಂದ್ರೆ, ಅವ್ರು ಇದ್ದಾಗ ನಾವು ಅವ್ರಿಗೆ ಏನು ಮಾಡಿದ್ದೇವೆ ಅನ್ನೋದು ಬಹಳ ಮುಖ್ಯ. ನನಗೆ ನೋವುಂಟು, ಮೊನ್ನೆ ಅಂತಿಮ ಸಂಸ್ಕಾರ ಕೊನೆಯದಾಗಿ ನೋಡಬೇಕು ಅಂತ ನಾನು ಅವ್ರ ಮನೆಗೆ ಹೋದೆ. ಅಲ್ಲಿ ಹೋಗಿ ನೋಡುವಾಗ ಧಾರೇಶ್ವರ ಹೆಸರೇಳ ಅನ್ನ ತಿಂತಿದ್ದವರೇ ಭಾಳ ಜನ ಬರಲಿಲ್ಲ. ಯಕ್ಷಗಾನ ಕಲಾವಿದರು ಹೇಗೆ ಕೇಳಿದ್ರೆ, ಈಗಿನ ಪರಿಸ್ಥಿತಿಯಲ್ಲಿ ಕಾರವಾರದಲ್ಲಿ ವೇಷ ಮಾಡಿ ಉಡುಪಿ ಹೋಗಿ ವೇಷ ಮಾಡ್ತಾರೆ. 2,000 ಚಿಂತಕ. ಸರಿ ವಿಚಾರ ಮಾಡ್ತಾರೆ. ಇಲ್ಲೊಂದು 5,000, ಅಲ್ಲೊಂದು 5,000, ಗಾಡಿ ಬಾಡಿಗೆ ಇಷ್ಟು ಹೇಳಿದ್ರು 2 ಅಲ್ಲ 3 ಕಡೆಗೆ ಹೋಗೋರಿದ್ದಾರೆ. ಅಲ್ಲಿ ಕಾರ್ ಮಾಡ್ಕೊಂಡು ಬಂದು 4,000 ರೂಪಾಯಿ ಕೈಯಿಂದ ಹಾಕಬೇಕು. ದುರಂತದ್ದು. ಮತ್ತೆ ಅವರು ನಮಗೆ ಗುರುಗಳು ಅಂತ ಹೇಳೋದು ಇದ್ದದ್ದೇ. ಯಕ್ಷಗಾನದಲ್ಲಿ ಬಹಳ ದಿನ ನಾನು ಕಲಾವಿದರು ಹಾಗೆಲ್ಲ ಅವರು ನಮಗೆ ಗುರುಗಳು ಅಂತ. ಮತ್ತೆ ನಾನು ಗುರು ಆಗದೆ ಹೋದ್ರು, ಈಗಂತೂ ಹೊಸ ಶೈಲಿ ಶುರುವಾಗಿದೆ. ಗುರು ಬಂದವ ಯಾರೇ ನಾವು ಗುರುಗಳು ಹೇಳುವುದ ಅಂತ ಗುರುಗಳು ನಂಗೆ ಅರ್ಥ ಆಗಿದೆ. ಹೇಳುವುದು ಮುಖ್ಯ ಅಲ್ಲ, ನಿಜವಾಗ ಆ ಭಾವನೆ ಅದು ಇಟ್ಕೊಂಡು ನಾವು ತೋರಿಸುವುದನ್ನು ಕಲಾವಿದರು ನಾವು ಮೊದಲು ಕಲ್ತ್ಕೊಳ್ಬೇಕು. ಉಳಿದವರಿಗೆ ಹೇಳುವುದಲ್ಲ, ಕಲಾವಿದರಲ್ಲಿ ನಾವು ಮೊದಲು ಕಲಿಬೇಕು. ಆದರೆ ಧಾರೇಶ್ವರು ಅದ್ಭುತ. ನನಗೆ ಖುಷಿ ಕೊಟ್ಟ ವಿಷಯ ಏನು ಅಂತ ಕೇಳಿದ್ರೆ, ಗಣಪತಿ ಭಟ್ರು 1-2 ಮಾತು ಹೇಳಿದರು. ಇದು ಸತ್ಯ. ಒಬ್ಬ ಯೋಗ್ಯತೆ ಇದ್ದ ಕಲಾವಿದರನ್ನು ಗುರುತಿಸುವಲ್ಲಿ ಧಾರೇಶ್ವರಿ ಎತ್ತದ ಕೈ. ಯಾರೇ ಆಗಲಿ ಯೋಗ್ಯತೆ ಇದ್ದವರಿಗೆ ಅವರು ಗೌರವಿಸ್ತಾರೆ, ಬೆಲೆ ಕೊಡ್ತಾರೆ. ಮತ್ತೆ ಅವ್ರಿಗೆ ಎಷ್ಟೇ ಬೇಕಾದವರಾಗಲಿ, ಕೆಲವರೆಲ್ಲ ಆಕ್ಷೇಪ ಮಾಡೋದಿತ್ತು, ಮೇಳದಲ್ಲಿ ನಮ್ಮೊಟ್ಟಿಗಿದ್ದು ನಮ್ಗೆ ಇಷ್ಟು ಹತ್ತಿರ ಇದ್ದು ಇದು ಮಾಡಲಿಲ್ಲ. ರಂಗದಲ್ಲಿ ಅವ ತಪ್ಪು ಮಾಡ್ತಾನೆ ಅಂತಾದರೆ, ಸರಿ ಮಾಡುವುದಿಲ್ಲ ಅಂತಾದರೆ, ಅವ ಬೇಕಾದವರಾದರೂ ಸಹಿಸುವುದಿಲ್ಲ ಆಗಿತ್ತು. ಅದರಲ್ಲಿ ಎಲ್ಲ ಮಾತೇ ಇಲ್ಲ. ಅದನ್ನು ಅವರು ಕರೆದು ಹೇಳುವುದು, ಲೀಸ್ಟಿಗೆ ಬರೆಯುವುದು, ಪ್ರತಿಯೊಂದು ವಿಷಯದಲ್ಲೂ. ಹಾಗಂತ ಯೋಗ್ಯತೆ ಇದ್ದವ್ರನ್ನು ಬಹಳ ಗೌರವಿಸ್ತಾ ಇದ್ರು. ಈಗ ಕೋಟ ಶಿವಾನಂದ್ರ ಒಳಗಿದ್ದಾರೆ. ಧಾರೇಶ್ವರರು ಕೆಲವು ಸಲ ಶ್ರುತಿ ಮೇಲೆ ಹಾಕುವುದಿಲ್ಲ, ಇಂಥದ್ದೆಲ್ಲ ಉಂಟಲ್ಲ. ನಾವು ಭಾಳ ವರ್ಷದಿಂದ ನೋಡಿದ್ವಿ. ಕೋಟೇಶ್ವರ ಜಾತ್ರೆಯಲ್ಲಿ ಆ ಕಡೆ ಸಾಲಿಗ್ರಾಮ, ಈ ಕಡೆ ಪೆರಡೂರು. ನಾನೊಬ್ರು ಭಾಗವತರಾಗಿದ್ದಾಗ ಅವತ್ತೊಂದು ಶ್ರುತಿ ಮೇಲೆ ಹಾಕಿ ಒಂದು ಅವರು ಸಪೂರ್ ಸ್ವರ, ಆ ಏರ್ ಶ್ರುತಿಗೆ ಹೋಗೋ ಚಂದ ನೋಡಿದರೆ ಕಿವಿಯೊಳಗೆ ಹಾಕಿ ತಿರ್ಸ್ತಾ ಉಂಟು. ಒಂದು ಪದ್ಯ ಹೇಳಿದ್ರು ಅಂದರೆ ಎಲ್ಲರೂ ನಿಬ್ಬೆರಗುವ ರೀತಿ. ಮಂಗಲ ಆದ ಕೂಡಲೇ ಆ ಬೆಳಿ ಲುಂಗಿ ಉಟ್ಟುಕೊಳ್ಳೋದು ರಂಗಸ್ಥಳಕ್ಕೆ, ಅದರಲ್ಲೇ ಓಡಿದ್ರು ಆಚೆ. ನಾವು ಬಣ್ಣ ಹೊಡಿಸ್ತಾ ಇದ್ದೇವೆ, ನನಗಿಷ್ಟೇ ಗೊತ್ತಾದದ್ದು. ಆದರೆ ಆಚೆ ಕಡೆ ವಿಷಯ ಪಾಠ ಶಿವಾನಂದ ಹೇಳಿದ್ರು ನಮಗೆ. ಓಡಿ ಹೋಗುವಾಗ ನಾವು ಅವ್ರ ಜಾವ ಗಾಡಿ ಸ್ಟಾರ್ಟ್ ಮಾಡಿ ಹೊರಟಿದ್ರಂತೆ. ಇವರು ಓಡೋದು ತಕ್ಕ ಅವರು ಸ್ವಲ್ಪ ತಮಾಷೆಗೆ ನಾನು ಅಪ್ಪು ಭಯಂಕರ ನನ್ನ ಮುಂದೆ ಶ್ರುತಿ ಏರಿಸ್ತೆ ಅಲ್ಲ ನೀನು ಅಂದ್ರೆ, ಅಯ್ಯೋ ಭಾಗವತ್ರೆ ನಾನು ಎಂತ ಇದು ಮಾಡೋದು ಅಂತ ಕೈ ಮುಟ್ಕೊಂಡು ಕಾಲೇಜು ನಾನು ಯಾವ ಪ್ರಾರಂಭಿಸ್ತಾರೆ ನೀವು ಹಾಗೆ ಹೇಳೋದಂತ. ಅವ್ರು ನಾವು ಶುದ್ಧ ಬಂಗಾರ. ಅವರು ಇಲ್ಲ, ಇವತ್ತು ನನ್ನ ಆತ್ಮಕ್ಕೆ ಸಂತೋಷ ಆಯ್ತು ನೋಡು. ನೀ ಬೆಳೆಯಲ್ಲಿ ಹಾಕಿ ನನ್ನ ಒಟ್ಟಿಗೆ ಫೈಟ್ ಮಾಡಿದೆ ನೋಡು,
ಇವತ್ತು ನನಗೆ ನಿಜವಾಗಿ ಸಂತೋಷ ಆಯಿತು. ಭಾಗವತ ಧಾರೇಶ್ವರ ಅಂತ ತಿಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರು. ಧಾರೇಶ್ವರದ್ದು ಮತ್ತೊಂದು ಈ ನಾವು ತೀರ್ಕೊಂಡ ಮೇಲೆ ಕಾರ್ಯಕ್ರಮ ಹೇಳ್ತಾರೆ 3-4 ಜನ ಭಾಗವತರಿದ್ದಾರೆ. ಭಾಗವತರ ಹೆಸರೇ ಹೇಳುವುದಿಲ್ಲ, ನಾನು ಸರಿಯಾಗುವುದಿಲ್ಲ. ಒಳಗೆ ಬಂದು ಸುರೇಶ ಹತ್ರ ಹೇಳು, ಈ 2 ಮೇಳದ ಆಟ ಹತ್ತತ್ರ ಇದ್ದಾಗ ಈ ಶ್ರುತಿ ಏರಿಸೋದೊಂದು ಭಯಂಕರ, ನಾವು ಶ್ರುತಿ ಏರಿಸಿದ್ದೇವೆ ಅಂತ ಭದ್ರ ವಾಸ್ತವ ಮಾಡಿದ್ರೆ ಆದ್ರೂ ಅದು ಮಾಡ್ತಿದ್ವಿ. ಆಗಿದ್ರು ಒಳಗೊಂದು ಸುರೇಶ ಹತ್ರ ಹೇಳು, ಸುರೇಶ ನೀನು ಎಷ್ಟು ಶ್ರುತಿ ಮೇಲೆ ಹಾಕ್ಲಿಕ್ಕೆ ಕೊಟ್ಟಿಲ್ಲ, ಇವತ್ತು ಅದೊಂದು ನೋಡ್ಬಿಡುವ ಅಂದರು. ಅವರು ಶ್ರುತಿ ಏರಿಸೋದು ಮತ್ತು ಈ ಮಾಹಿತಿ ತಿರ್ಸೋದೆಲ್ಲ ಇತ್ತು. ಆಮೇಲೆ ಕೇಳಬೇಕು ಅದಕ್ಕೆ ಆ ಶ್ರುತಿ ಏರಿಸೋದೊಂದು ನೋಡ್ಬಿಡುವ, ನೀವು ಎಷ್ಟು ಮೇಲೆ ಹಾಕ್ಕೊಳ್ಲಿಕ್ಕೆ ಕೊಟ್ಟಿಲ್ಲ ಅಂದ್ರು. ಇಲ್ಲೇ ಹೋದ್ರೆ ಶ್ರುತಿ ಏರಿಸ್ಲಿಕ್ಕಿಲ್ಲ. ಮೊದಲು ಹೋದ್ ಭಾಗವತ ಬಿಳಿ 2 ಕಪ್ಪು 2 ಈಗ ಒಂದು ನಿರ್ಣಯ ಉಂಟಲ್ಲ, ಅದು ಏರಿಸಲಿಕ್ಕೆ ಕೊಡುವುದಿಲ್ಲ. ಯಾಕಂದ್ರೆ ಮತ್ತೊಂದು ಸೋದಾ ಇದೆ ಹೋದರೆ ಈ ಸಮಸ್ಯೆ ಉಂಟು. ಆವತ್ತು ಬಂದು ಹಾಕಬೇಕು. ಆವತ್ತು ಒಂದು ಶ್ರುತಿ ಪದ್ಯ ಹೇಳಿದ್ದಾರೆ. ನಾನು ಆಚೆ ಕಡೆ ವೇಷ ಮುಗಿಸಿ ಹೋಗಿದ್ದೇನೆ. ಶಬರಾಯಿಗಳನ್ನು ಪದ್ಯ ಹೇಳ್ತಿದ್ದ ಸಂದರ್ಭ ನಮ್ಮ ಕರ್ಕಿ ಮಂಜುನಾಥ್ ಮತ್ತೆ ಬರ್ತಾ ಇದ್ರು. ಇದೇ ಯಾಜಿಯವರು, ಅಶೋಕ್ ಭಟ್ರು, ಶಬರಾಯಿಗಳೆಲ್ಲ ರಂಗಸ್ಥಳ ಬಂದಿದ್ದಾರೆ. ಆಗ ಮುಂಜ ನನ್ನ ಹತ್ರ ಕೇಳ್ತಾ ಇದ್ದೆ, ಎಂಥದ್ದ ಮನೆ ಧಾರೇಶ್ವರ ಹೌದೇನ ಮರೆ, ಅದು ಯಾವ ರೀತಿ ಶ್ರುತಿ ಏರಿಸಿದ್ರು ಮರೆಯ, ಇಲ್ಲೂ ನೋಡಿದ್ರು, ಇಲ್ಲಿ ಬಾಯಿ ತೆಗಿಲಿಕ್ಕಾಗದೆ ಒದ್ದಾಡ್ತಾ ಇದ್ರು ಇಲ್ಲಿ ಅಂತ ಹೇಳಿ. ಯಾರು ಸ್ವರ ಇದ್ದ ಭಾಗವತರು ಏರಿಸ್ತಾರೆ ಅಂತ ಹೇಳ್ತಿದ್ರು, ಅವರು ಬಾಯಿ ತೆಗಿದೇ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಅಂದರೆ ಎಲ್ಲ ಸಂದರ್ಭ ಮಾಡುವುದಿಲ್ಲ, ಹಾಗಲ್ಲ. ಅವರಿಗೆ ಯಾವ ವಿಭಾಗದಲ್ಲೂ ಯೋಗ್ಯತೆ ಅವ್ರ ಬಗ್ಗೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಯಾವ ವಿಭಾಗದಲ್ಲೂ ಕೊರತೆ ಇಲ್ಲ ರಂಗದಲ್ಲಿ. ಅವರು ಪ್ರತಿ ಒಂದರಲ್ಲೂ ಸೂಕ್ಷ್ಮ, ಅತಿ ಸೂಕ್ಷ್ಮ. ಒಂದೇ ಮಾತನ್ನು ಹೇಳ್ಬೇಕಿದ್ರೆ, ಒಂದು ದೇವದೂತನ ಮಾಡಿದ್ದೆ ನಾನು. ಅದು ರಕ್ಕಸರನ್ನು ಹೊಡೆದು ಕಳಿಸೋದು. ನಾನು ಆವತ್ತೆಂತಕ್ಕೂ ಅವರು ಹೊಡೆದ ಮೇಲೆ ನಡ್ಕೊಂಡು ಹೋಗುವಾಗ ಈ ಭಾಳ ಮೈಕೈ ನೋವು ಆಧಾರಾಗಿ ಹೀಗೆ ಮಾಡ್ಕೊ ಹೊರಟೆ. ಅದು ಯಾವತ್ತೂ ಪದ್ಯ ಇದೆ ಧಾರೇಶ್ವರ ಹೇಗಂದ್ರೆ, ದೊರೆಗೆ ಭಿನ್ನಪ ಲಾಲಿಸು ಈ ಟೈಪ್ ಅಂತ ಹೇಳ್ತಿದ್ವಿ. ಆವತ್ತು ಆ ಮೈಕೈ ನೋವಾದ ರೀತಿ ಶೈಲಿ ನಾವು ಹಿಂಗೆ ಮಾಡ್ಕೊಂಡು ಒಳಗೆ ಹೋದ್ಮೇಲೂ ಅವ್ರಿಗೆ ಏನು ಅನಿಸ್ತೇನೆ, ಒಂದು ಸೆಕೆಂಡ್ನಲ್ಲಿ ಅವರ ಮಾರ್ಪಾಡು ಎಷ್ಟು ಚಂದ ಉಂಟು ನೋಡಿ. ಆ ಪದ್ಯವನ್ನು ಬದಲು ಮಾಡಿಬಿಟ್ರು ಅಲ್ಲಿ. ದೊರೆಗೆ ಭಿನ್ನಪ ಲಾಲಿಸು ಹೇಳ್ತಕೊಂಡು ಅದಕ್ಕೆ ಮತ್ತೆ ನಾನು ಹೌದು ಒಂದು ಒಬ್ಬೆ ಬಿತ್ತು ಸಭೆಯಲ್ಲಿ ಯಾವ ರೀತಿ ಅಂದರೆ, ಅದು ಒಂದು ಕ್ಷಣದಲ್ಲಿ ನಮ್ಮ ಭಾವನೆಯನ್ನು ಗ್ರಹಿಸಿ ನಮ್ಮ ಭಾವನೆಗೆ ಶೂಟ್ ಆಗುವಂಥ ರೀತಿಯಲ್ಲಿ ಅವರು ಆ ಪದ್ಯವನ್ನು ಹೇಳಿದ್ದು. ಆ ರಾಗ ಇದೆಲ್ಲ ಅವರಿಗೆ ಹೇಳುವುದೇ ಬೇಡ, ಅದ್ಭುತ. ಮತ್ತೆ ಹೇಳಲಿಕ್ಕೆ ಇಡೀ ರಾತ್ರಿ ಹೇಳಿದ್ರು ಹೇಳುವಷ್ಟು ವಿಷಯ ಉಂಟು. ನಾವು ಮಸ್ಕತ್ಗೆ ಹೋದಾಗ ಆದ ಪ್ರಕರಣ, ಮಂಗಳೂರಿನಂತೂ 3 ಮೇಳಗಳ ಆದ ಪ್ರಕರಣ. ಎಲ್ಲಾದರೂ ಎಲ್ಲೇ ಹೋಗಲಿ, ಧಾರೇಶ್ವರು, ದುರ್ಗಪ್ಪ, ಗಜಾನ್ ದೇವಡಿಗ ಈ 3 ಜನ ರಂಗದಲ್ಲಿ ಇದ್ರು ಅಂದರೆ ಬೇಕಾದವರು ಎದುರು ಬಂದರೂ ಸೋಲಿಲ್ಲ. ಹಾಗಂತ ಇದೇ ಧಾರೇಶ್ವರರು ಹೆದರದ್ದೇ ಅಲ್ಲಿಗೆ ಕೇಳಿದರೆ ನಾನು ಕಂಡಂತೆ ಮಂಜು ಭಾಗವತರಿಗೊಬ್ಬರಿಗೆ ಭಾಳ ಹೆದರಿ ಸ್ವಲ್ಪ ಪದ್ಯ ಹೇಳುವಾಗ ಹೆದರಿ ಹೇಳಿತ್ತು. ಇದು ನಮ್ಮ ಕಣ್ಣು ಮುಂದೆ ನಾವು ಇದ್ದಾಗ ಆದದ್ದು ಅವ್ರಿಗೆ ಹೆದರ್ತಿದ್ರು. ಯಾಕಂದ್ರೆ ಮಂಜು ಭಾಗವತರು ಒಂದು ರೀತಿ ವಿಚಿತ್ರ. ಅವರನ್ನು ಯಾರಿಗೂ ನಾವರಾಗಲಿ ಯಾವುದೇ ಭಾಗವತರಾಗಲಿ ಮಂಜು ಭಾಗವತರ ಎದುರು ನಿಂತರು ಒಂದು ಕಾಂಪಿಟೇಷನ್ನಲ್ಲೂ ಹಾಡುವುದು ಅಂತ ಹೇಳಿದರೆ ಎಲ್ಲರಿಗೂ ಭಯ ಇತ್ತು. ಅದರಂತೆ ಕಂಡದ್ದು ನಾನು ಅವರೊಬ್ಬರು. ಮತ್ತು ಯಾರು ಎದುರಾದರೂ ಎಂತೆಂಥ ತೆಂಕು ಬಡಿದ ಭಾಗವತರೊಟ್ಟಿಗೆಲ್ಲ ನೋಡಿದ್ದೇವೆ. ಎಲ್ಲೂ ಧಾರೇಶ್ವರರು ಮತ್ತು ಈ ಹಿಮ್ಮೇಳ ಬೇಲಾಯ್ತು ಎನ್ನುವಂಥ ಪ್ರಶ್ನೆ ಇಲ್ಲ. ಆ ರೀತಿ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ನನ್ನ ಪ್ರತಿ ಅನ್ನದ ಅಗಳಲ್ಲಿ ಧಾರೇಶ್ವರನ ಋಣ ಉಂಟು ನನಗೆ. ನಾನು ಪ್ರಾತಃ ಕಾಲದಲ್ಲಿ ಅವರು ನೆನಪು ಮಾಡ್ಕೊಳ್ಬೇಕು. ಅನ್ನ ತಿಂತಾ ಇದ್ದರೆ ಅತಿ ಬಡತನದಲ್ಲಿ ಬಂದದ್ದು ನಾನು. ಇವತ್ತು ಏನಾದರೂ ಒಂದು ಅನ್ನ ತಿಂತಾ ಇದ್ರು ನಾನು ಧಾರೇಶ್ವರನಿಂದ. ಹಾಗಾಗಿ ನಾನು ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಅವ್ರ ಮನೆಯವರು, ಮಗ,
ಒಳ್ಳೆಯದಾಗಲಿ. ಆ ದಿವ್ಯ ಆತ್ಮಕ್ಕೆ ಚಿರ ಶಾಂತಿ ಸಿಗಲಿ ಅಂತ, ಆ ದೇವರು ಸುಖ ಕೊಡಲಿ ಅಂತ ಬೇಡ್ಕೊಳ್ತಾ ಬಿಟ್ಟರೆ ಬೇರೆ ಏನು ಹೇಳೋದು.